ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ತುಂಬಾ ದಿನದಿಂದ ವಾರ್ ಆಗ್ತಿತ್ತಲ್ವಾ. ಈ ವಾರ್ ಅಲ್ಲಿ ಈಗ ಅಫಿಷಿಯಲ್ ಆಗಿ ಯುಎಸ್ಎ ಕೂಡ ಎಂಟ್ರಿ ಆಗಿದೆ. ಫಸ್ಟ್ ಆಫ್ ಆಲ್ ಈ ವಾರ್ ಏನಕ್ಕೆ ಸ್ಟಾರ್ಟ್ ಆಗಿತ್ತು ಅಂದ್ರೆ ಇರಾನ್ ನ್ಯೂಕ್ಲಿಯರ್ ವೆಪನ್ ನ ಡೆವಲಪ್ ಮಾಡ್ತಿದೆ ಅನ್ನೋ ಒಂದು ಕಾರಣಕ್ಕೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿತ್ತು. ಯಾಕಂದ್ರೆ ಇಸ್ರೇಲ್ಗೆ ಇಷ್ಟ ಇಲ್ಲ ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ ಇರೋದು. ಇದು ಒಂದು 7 ದಿನದಿಂದ ನಡೀತಾ ಬಂದಿತ್ತು. ಬಟ್ ಈಗ ಅಫಿಷಿಯಲ್ ಆಗಿ ಯುಎಸ್ಎ ಕೂಡ ಹೇಳ್ತಿದೆ ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ ಇರೋದು ನನಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಯುಎಸ್ಎ ಕೂಡ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯುಎಸ್ಎ ಏನಾದ್ರು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಇರಾನ್ಗೆ ಸಪೋರ್ಟ್ ಮಾಡಕ್ಕೆ ಚೈನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು ಮುಂದೆ ಬಂದೇ ಬರ್ತಾರೆ. ನಮ್ಗೆ ನ್ಯೂಸ್ ಆರ್ಟಿಕಲ್ ಅಲ್ಲಿ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನ್ಯೂಸ್ ಸಿಗದೇ ಇರಬಹುದು. ಬಟ್ ಆಬ್ವಿಯಸ್ಲಿ ಯುಎಸ್ಎ ನ ಎನ್ಕೌಂಟರ್ ಮಾಡಕ್ಕೆ ಇರಾನ್ ಸಪೋರ್ಟ್ ಗೆ ಚೈನಾ ಮತ್ತೆ ರಷ್ಯಾ ಮುಂದೆ ಬಂದೇ ಬರ್ತಾರೆ. ಇದರಿಂದ ಆಗೋ ಕಾನ್ಸಿಕ್ವೆನ್ಸಸ್ ಗಳು ಏನಂದ್ರೆ ಫಸ್ಟ್ ಆಫ್ ಆಲ್ ಏನಂದ್ರೆ ಗ್ಲೋಬಲ್ ಎಕಾನಮಿನಲ್ಲಿ ಸ್ಲೋ ಡೌನ್ ಆಗ್ಬೋದು. ಯಾಕಂದ್ರೆ 20% ಅಲ್ಲಿ ಗ್ಲೋಬಲ್ ಆಯಿಲ್ ಬರುತ್ತಲ್ವಾ, ಈ ಆಯಿಲ್ ಬರೋದು ಸ್ಟೇಟ್ ಆಫ್ ಹರ್ಮೋಸ್ ಇಂದ. ಈ ಸ್ಟೇಟ್ ಆಫ್ ಹರ್ಮೋಸ್ ಎಲ್ಲಿದೆ ಅಂದ್ರೆ ಇರಾನ್ ಕೆಳಗಡೆನೆ ಇದೆ. ಇದನ್ನ ಏನಾದ್ರೂ ಇರಾನ್ ಬ್ಲಾಕ್ ಮಾಡಿದ್ರೆ 20% ಆಯಿಲ್ ಸಪ್ಲೈ ಜಗತ್ತಲ್ಲಿ ಕಡಿಮೆ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ ರೀಸನ್ ಏನಂದ್ರೆ ವರ್ಲ್ಡ್ ವಾರ್ 3 ಆಗೋ ಲಕ್ಷಣಗಳು ಎಲ್ಲ ಕಾಣ್ತಿದ್ದಾವೆ ಅಂತ ತುಂಬಾ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಈ ವರ್ಲ್ಡ್ ವಾರ್ 3 ಆಗ್ಲಿರೋ ತರ ತುಂಬಾ ಕಂಟ್ರಿಗಳು ಪ್ರಯತ್ನ ಪಡ್ತವೆ. ಯಾಕಂದ್ರೆ ಎಲ್ರಿಗೂ ಗ್ರೋತ್ ಬೇಕು. ಎಸ್ಪೆಷಲಿ ನಮ್ಮ ಇಂಡಿಯಾದಂತ ಕಂಟ್ರಿಗಳು ಈ ತರ ವರ್ಲ್ಡ್ ವಾರ್ 3 ವರ್ಲ್ಡ್ ವಾರ್ 4 ಏನಾದ್ರು ಆದ್ರೆ ನಮ್ಗೆ ಗ್ರೋ ಆಗೋಕೆ ಅಷ್ಟು ಈಸಿಯಾದ ಎನ್ವಿರಾನ್ಮೆಂಟ್ ಇರಲ್ಲ. ಗ್ರೋತ್ ಅಂದ್ರೆ ಏನ್ ಹೇಳಿ, ನಾವು ಬೇರೆ ದೇಶಗಳಿಗೆ ನಮ್ಮ ಪ್ರಾಡಕ್ಟ್ ಗಳನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡ್ಬೇಕು. ಈ ತರ ಬೇರೆ ಬೇರೆ ದೇಶದಲ್ಲಿ ಏನಾದ್ರು ವಾರ್ ಆಗ್ತಿದೆ ಅಂತಂದ್ರೆ ನಾವು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಗ್ಲೋಬಲೈಸ್ ಅಲ್ಲಿ ನಾವು ನಮ್ಮ ಟ್ರೇಡ್ ನ ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಸೊ ದಟ್ಸ್ ವೈ ಮೋಸ್ಟ್ ಆಫ್ ದ ಕಂಟ್ರೀಸ್ ಇದನ್ನ ತಡೆಯಕ್ಕೆ ಪ್ರಯತ್ನ ಪಡ್ತವೆ.